ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೋಕ್ಲಾ ಅಂತ ಒಂದು ರೆಸಿಪಿ ಮಾಡೋಣ. ಅದಕ್ಕೆ ಏನು ಬೇಕು ನೋಡ್ಕೊಳ್ಳೋಣ ಅಂತ ಬನ್ನಿ. ನಾನು ಒಂದು ಬೌಲಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಕಪ್ಪಷ್ಟು, ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪಷ್ಟು ಸಣ್ಣ ರವೆ ತಗೋಣ. ಚಿರೋಟಿ ರವೆ ತಗೊಳ್ಳಿ, ಸಣ್ಣ ರವೆ ತಗೊಳ್ರಿ, ಬೆಣಸಿ ರವೆ ಬೇಡ. ಒಂದು 1/4 ಕಪ್ಪಷ್ಟು ಹಾಕ್ಕೊಳ್ಳಿ ಸಾಕು. 1 ಸ್ಪೂನು ಸಕ್ಕರೆ ಹಾಕೋಣ. ಅದಕ್ಕೆ ಇದು ತುಂಬ ಈಸಿ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರ್ತೈತೆ ಫ್ರೆಂಡ್ಸ್. ಒಂದ್ಸತಿ ಮಾಡಿ ನೋಡಿ. ಅರ್ಧ ಸ್ಪೂನು ಅರಿಶಿನ ಪುಡಿ ತಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ನಿಂಬೆಹಣ್ಣು ರಸ, ಒಂದು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ ನಾನು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಡು. ಫಸ್ಟ್ ಹಂಗೆ ಕಲಿಸ್ಕೊಳ್ಳಿ, ಫಸ್ಟ್ ಪೌಡ್ರ್ ಕಲಿಸ್ಕೊಳ್ಳಿ. ಗಂಟೆ ಏನಾದರೂ ಇದ್ದರೆ ಬಿಟ್ಕೊಳುತ್ತೆ. ಆಮೇಲೆ ನೀರು ಹಾಕ್ಕೊಳ್ಳೋಣ. ನಾವು ಇಡ್ಲಿ ಹಿಟ್ಟು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಗಟ್ಟಿಯಾಗಬೇಕು, ಜಾಸ್ತಿ ನೀರಾಗಿ ಬೇಡ. ಜಾಸ್ತಿ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇರಲಿ. ನನಗೊಂದು ಬೌಲ್ ತಗೊಂಡಿದ್ದೆ ನೀರದು, ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದು ಗುಜರಾತಿ ಡಿಶ್ ಇದು, ನಮ್ಮ ಕರ್ನಾಟಕದಲ್ಲ. ಎಲ್ಲ ಟ್ರೈ ಮಾಡಿ ನೋಡೋಣ, ಎಲ್ಲ ಥರನೂ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಇಡ್ಲಿ ಹಿಟ್ಟು ನಾವೆಷ್ಟು ಗಟ್ಟಿಯಾಗಿ ಕಲಿಸ್ಕೋತೀವಿ ಆ ಥರ ಇರಲಿ. ಅದೊಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಇಲ್ಲಿ ಒಂದು ಬೌಲ್ಗೆ ಆಯಿಲ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಕೇಕ್ ಯಾವ ಥರ ಬೇಯಿಸ್ತೀವೋ ಆ ಥರ ಬೇಯಿಸ್ಬೇಕು ಅದನ್ನು. ಹಂಗಾಗಿ ಸ್ವಲ್ಪ ಅದು ಇಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಆಯಿಲ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 10 ನಿಮಿಷ ನೆಂದಿದೆ ಇದು. 10 ನಿಮಿಷ ಆಯ್ತಿದ್ದೀನಿ ಇಟ್ಟು. ರವೆ ಎಲ್ಲ ನೆಂದು ಗಟ್ಟಿಯಾಗಿದೆ ನೋಡಿ. ಅದಕ್ಕಿರಲಿ ಗಟ್ಟಿ. ಇದಕ್ಕೆ ಈನೋ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಒಂದು ಈನೋ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ಫುಲ್ಲು. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡೋಣ. ಈ ಕಡೆ ಆ ಕಡೆ ಮಾಡೋದು ಬೇಡ. ನಾವು ಹೆಂಗೆ ತಿರುಗಿಸ್ತೀವೋ ಹಂಗೆ ಒಂದೇ ಡೈರೆಕ್ಷನಲ್ಲಿ ತಿರುಗಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಮಿಕ್ಸ್ ಆಗಿದೆ ಅದು. ನಾವು ಆಯಿಲ್ ಸ್ಪ್ರೆಡ್ ಮಾಡ್ಕೊಂಡಿದ್ವಲ್ಲ, ಆ ಬೌಲ್ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು. ಇದು ಖಾರನೇ, ಸ್ವೀಟ್ ಅಲ್ಲ. ಅದು ಸಿಹಿ ಹುಳಿ ಖಾರ ಎಲ್ಲ ಇರಲಿ ಅಂತ ಶುಗರ್ ಹಾಕ್ಕೋತಾರೆ. ಜಾಸ್ತಿ ಏನಿಲ್ಲ, 1 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ನಾನು ಆಲ್ರೆಡಿ ಕುಕ್ಕರಲ್ಲಿ ಪ್ಲೇಟ್ ಕೆಳಗಡೆ ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ನಾವು ಇಡ್ಲಿ ಪಾತ್ರೆಯಲ್ಲಿ ಹೆಂಗೆ ಇಟ್ಕೊಂಡು ಬಿಸಿ ಮಾಡ್ಕೊತೀವಿ ಆ ಥರ ಕೆಳಗಡೆ ಒಂದು ಸ್ಟ್ಯಾಂಡ್ ಹಾಕ್ಕೊಂಡು ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಇಟ್ಬಿಟ್ಟು ಒಂದು 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ ವಿಸಿಲ್ ಹಾಕಬಾರ್ದು. ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಅದಕ್ಕೆ ಒಗ್ಗರಣೆಗೆ ಅದು ನಾರ್ಮಲಾಗಿ ಅದು ಆ ಕಡೆ ಬೇಯ್ತಾ ಇದೆ. ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಇದಕ್ಕೊಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ. ಅದು ಸಿಡಿದ್ಮೇಲೆ ಸಾಸಿವೆನ ಅದಕ್ಕೆ ಕರಿಬೇವು ಹಾಕೋಣ. 10 ಎಲೆ ಇದೆ ಅದು. ಹಸಿಮೆಣ್ಸಿನ್ಕಾಯಿ ಒಂದು 4-5 ಹಾಕ್ಕೊತಾ ಇದ್ದೀನಿ. ಅದೇನು ಕಟ್ ಮಾಡಬಾರ್ದು, ಹಂಗೆ ಫ್ರೈ ಮಾಡ್ಕೋಬೇಕು ಅದನ್ನು. ಉರಿ ಕಮ್ಮಿ ಇಟ್ಕೊಳ್ಳಿ, ಎಣ್ಣೆ ಸಿಡಿಯುತ್ತೆ. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೆ ಹಂಗೆ. ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಆಲ್ರೆಡಿ ಅದರಲ್ಲಿ ಉಪ್ಪು ಹಾಕಿದ್ದೀವಿ. ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಇದೊಂದು ಕುದಿ ಬರಲಿ. ಜಾಸ್ತಿ ಏನು ಬೇಯೋದೇನು ಬೇಡ, ಒಂದು ಕುದಿ ಬಂದರೆ ಸಾಕು. ಇದಕ್ಕೊಂದು ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಈ ಸಕ್ಕರೆ ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಳ್ಳೋಣ.
ಕುಕ್ಕ ಅಲ್ಲಿ ಬ್ಯಾಟರ್ ಇಟ್ಟಿದ್ನಲ್ಲ ಅದು ರೆಡಿಯಾಗಿ ತಣ್ಣಗಾಗಿದೆ ನೋಡಿ, ಈ ಥರ ರೆಡಿಯಾಗಿದೆ. ಅದು ಸೈಡಲ್ಲೆಲ್ಲ ಬಿಡಿಸ್ಕೋಣ ಅದನ್ನು. ಜಾಸ್ತಿ ಟೈಮು ತಗೊಳಲ್ಲ ಫ್ರೆಂಡ್ಸ್, ಬೇಗ ಆಗೋಗುತ್ತೆ. ಇದು ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು. ನೋಡಿ ಆರಾಮಾಗಿ ಬಿಟ್ಕೊಂತು, ಎಷ್ಟು ನೀಟಾಗಿದೆ ನೋಡಿ. ನಾನೊಂದು 20 ನಿಮಿಷ ಟೈಮ್ ತಗೊಂಡಿದ್ದೆ ಮೀಡಿಯಂ ಫ್ಲೇಮಲ್ಲಿ, 15-20 ನಿಮಿಷ ಅಷ್ಟೇ. ಆವಾಗ ಒಂದು 10 ನಿಮಿಷ ಆದಮೇಲೆ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ನೋಡಿ ಎಷ್ಟು ಸ್ಮೂತಾಗಿದೆ. ಇದು ಕೇಕ್ ಥರನೇ ಇರುತ್ತೆ, ನೋಡೋಕೆ ಕೇಕ್ ಥರನೇ ಇರುತ್ತೆ, ಆದರೆ ಇದು ಬೇರೆ ಥರ ರೆಸಿಪಿ ಆಗುತ್ತೆ. ಮಕ್ಕಳು ಕೇಕ್ ಅಂತಲೇ ಅನ್ಕೋತಾರೆ, ಬೇರೆ ಥರ ಡಿಶ್ ಇದು. ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಮಗೂ ಡಿಫ್ರೆಂಟ್ ಅನಿಸುತ್ತೆ ಇದು. ಮನೆಯಲ್ಲಿ ಟಿಫನ್ಗೆಲ್ಲ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ಗೆ ಟಿಫನ್ಗೆಲ್ಲ. ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಪೀಸು. ಯಾವ ಥರ ಪೀಸ್ ಬೇಕಾದರೂ ಕಟ್ ಮಾಡ್ಕೋಬೋದು, ಯಾವ ಶೇಪ ಬೇಕಾದರೂ ಕೊಡ್ಬೋದು ಅದಕ್ಕೆ. ಒಂದೇ ಥರ ಊಟ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಅಡುಗೆ ಮಾಡಿ ಮನೇಲಿ ಮಕ್ಳಿಗೆ ಕೊಟ್ಟರೆ ಖುಷಿಯಿಂದ ತಿಂತಾರೆ. ಒಂದೇ ಥರ ನಾವು ಅಡುಗೆ ಮಾಡಿದ್ರೆ ಅವ್ರಿಗೂ ಬೋರ್ ಆಗುತ್ತೆ. ಡೈಲಿ ತಿಂತಿದ್ದೆ ಅನ್ನ ಸಾಂಬಾರು ಮುದ್ದೆ ಅದೆಲ್ಲವೂ. ನೋಡಿ ಎಷ್ಟು ಸ್ಮೂತಾಗಿದೆ, ನೋಡಿ ಎಷ್ಟು ಸ್ಮೂತಾಗಿದೆ, ಅದು ಎಷ್ಟು ಸ್ಮೂತಾಗಿ ಬಂದಿದೆ. ಈನೋ ಪ್ಯಾಕೆಟ್ ಮಾತ್ರ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಅದು ಹಾಕ್ಲೇಬೇಕು ಕಂಪಲ್ಸರಿ. ಅದ್ರ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಉದುರಿಸ್ಕೋತೀನಿ. ಇದು ಒಣಗಿರೋ ಕೊಬ್ಬರಿ, ಇದು ತುರಿದಿಟ್ಕೊಂಡಿದ್ದೀನಿ, ಹಾಕ್ಕೋತಾ ಇದ್ದೀನಿ. ಇದು ಕೂಡ ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ತಿನ್ನೋಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ನಾವು ಅಲ್ಲಿ ಕುದಿಸಿಟ್ಟಿದ್ವಲ್ಲ ನೀರು, ಆ ನೀರನ್ನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಅದು ಹೀರ್ಕೊಡುತ್ತೆ. ಸ್ವಲ್ಪನೇ ಹಾಕೋಣ, ಹೀರ್ಕೊಡುತ್ತೆ ಅದು. ಫುಲ್ಲು ವಾಟ್ರ್ ಅಷ್ಟು ಫುಲ್ಲು ಹಾಕೋಬೇಕು ಅನ್ನೋದೇನಿಲ್ಲ, ನೋಡ್ಕೊಂಡು ಹಾಕೋಣ, ಎಷ್ಟು ಬೇಕೋ ಅಷ್ಟು ಹಾಕೋಣ ನೀರನ್ನ. ನಮ್ಮ ಡೋಕ್ಲಾ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.